ನಮಸ್ಕಾರ ಪ್ರಿಯ ವೀಕ್ಷಕರೇ, SK ಚಾನೆಲ್ಗೆ ಸ್ವಾಗತ. ಸಿರುಗುಪ್ಪ ತಾಲೂಕು ಯುವ ಕಾಂಗ್ರೆಸ್ ಹಾಗೂ ಸಿರುಗುಪ್ಪ ಬ್ಲಾಕ್ ಯುವ ಕಾಂಗ್ರೆಸ್, ತೆಕ್ಕಲಕೋಟೆ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರ ರಾಸಾಯನಿಕ ರಸಗೊಬ್ಬರಗಳ ಬೆಲೆ ಏರಿಕೆ ಖಂಡಿಸಿ ಅಭಂಜನ ದೇವಸ್ಥಾನದಿಂದ ತಹಸೀಲ್ದಾರ ಕಚೇರಿವರೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಳ್ಳಾರಿ ಗ್ರಾಮೀಣ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮಂಜುನಾಥ್, ಸಿರುಗುಪ್ಪ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಡಿ ನಾಗರಾಜ್, ಪವನ್ ಕುಮಾರ್ ದೇಸಾಯಿ ಹಾಗೂ ಕಾಂಗ್ರೆಸ್ ಮುಖಂಡರು ವೆಂಕಟೇಶ್, BM ಅನಿಲ್, ಮೋದೀನ್, ನಾಡಂಗ್ ಹನುಮೇಶ್, ಶಂಭುಲಿಂಗ, ಶ್ರೀಕಾಂತ್, ರಾಮಕೃಷ್ಣ ಶೆಟ್ಟಿ, ವಲಿರಾಜ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ಈ ದಿನ ಸಿರುಗುಪ್ಪ ನಗರದಲ್ಲಿ ಇವತ್ತಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಮುಖ್ಯ ಉದ್ದೇಶ ಇವತ್ತು ರೈತರಿಗೆ ಅನುಕೂಲ ಆಗ್ಬೇಕಂತಂದು ಹೇಳಿ ನಾವು ಪ್ರತಿ ಸರಿನೂ ಹೇಳ್ತಾ ಇದೀವಿ. ಬರೀ ಬಾಯಿ ಮತದಿಂದ ಹೇಳಿದೀವಿ, ಆ ಬಾಯಿ ಮತದಿಂದ ಹೇಳೋದಾಗ್ಬಿಟ್ಟಿದೆ. ಅಚ್ಚೆ ದಿನ ಆಯೋಗ ಅಂತಂದು ಹೇಳ್ತಾರೆ. ಇವತ್ತಿಗೂ ಅಚ್ಚೆ ದಿನ ಬಂದೇ ಇಲ್ಲ. ಇವತ್ತು ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರು ನಮ್ಮ ಕೂಗು ಕೇಳಕ್ ತಯಾರಿಲ್ಲ. ಇವತ್ತು ಏನಾಗ್ಬಿಟ್ಟಿದೆ, ರೈತರಿಗೆ ರಸಗೊಬ್ಬರ ಬೆಲೆ ಏರಿಕೆಯನ್ನು ಏಕಾಏಕಿ ಹೆಚ್ಚು ಮಾಡ್ತಾ ಇದಾರೆ. ಏಕಾಏಕಿ ನಾವು ಬೆಳೆದಿರ್ತಕ್ಕಂತ ಬೆಳೆಗೆ ನಿಗದಿತ ಬೆಲೆ ಸಿಗ್ತಾ ಇಲ್ಲ. ಅತಿವೃಷ್ಟಿ ಅನಾವೃಷ್ಟಿಯಿಂದ ನಮ್ಮ ರೈತರಿಗೆ ಕಷ್ಟ ಆಗ್ತಿದೆ, ಸಂಕಷ್ಟ ಆಗ್ತಿದೆ. ಇವತ್ತು ಏನು ಒಂದು ನಿಗದಿತ ಬೆಲೆ ಇಲ್ಲದೆ ಇವತ್ತು 1250 ರೂಪಾಯಿಯನ್ನ ಏಕಾಏಕಿ 1650, 1750, 1850 ಹಿಂಗ ಏರಿಸ್ತಾ ಇದ್ದಾರೆ. ಇವತ್ತು ರೈತರಿಗೆ ಬಹಳ ಅನ್ಯಾಯ ಆಗ್ತಿದೆ. ಇದನ್ನು ಹೇಳೋರಿಲ್ಲ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ. ಇವತ್ತು ನಿಗದಿತ ಸಮಯದಲ್ಲಿ ಕೂಡ ರಸಗೊಬ್ಬರವನ್ನು ಬಿತ್ತನೆ ಬೀಜಗಳನ್ನು ಸರಿಯಾದ ರೀತಿ ಕೊಡ್ತಾ ಇಲ್ಲ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಇಲ್ಲ. ಇವತ್ತಿನ ನಾವು ಯಾರು ಹೇಳ್ಬೇಕು? ರೈತರು ನಾವು ದೇಶದ ಬೆನ್ನೆಲುಬು ಅಂತಾರೆ. ದೇಶದ ಬೆನ್ನೆಲುಬುಗಳಿಗೆ ಇವತ್ತು ಒಂದು ಸಂಕಷ್ಟ ಇದೆ ಅಂತ ಹೇಳಿ ಅವರಿಗೂ ಕೂಡ ಒಂದು ಒಳ್ಳೆ ಇದು ಪೋಷಿಸುವಂತ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ನಾವೇನು ಯುವ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವಾಗ ಸಿರುಗುಪ್ಪ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ನೆಕ್ಸ್ಟ್ ಬಳ್ಳಾರಿಯಲ್ಲಿ, ನೆಕ್ಸ್ಟ್ ಜಿಲ್ಲೆ ಪೂರ ಪ್ರತಿಭಟನೆ ಮಾಡ್ತೇವೆ. ರಾಜ್ಯದಲ್ಲಿ ಕೂಡ ಪ್ರತಿಭಟನೆ ಮಾಡ್ತೇವೆ. ಇದನ್ನು ಕೂಡಲೇ ರಾಷ್ಟ್ರಪತಿ ಅವರು ಮತ್ತು ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಇದನ್ನು ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕು. ಈ ಸಮಸ್ಯೆಯನ್ನು ಇತ್ಯರ್ಥಗೊಳಿಸ್ಬೇಕಂತ ಹೇಳಿದ್ರೆ ಒಂದು ರಸಗೊಬ್ಬರವನ್ನು ನಿಗದಿತ ಸಮಯದಲ್ಲಿ ಪೂರೈಕೆ ಮಾಡಬೇಕು. ರೈತರು ಕರೆಕ್ಟ್ ಸಮಯಕ್ಕೆ ಒಂದು ಭೂಮಿಗೆ ಬೀಜ ಬಿತ್ತಿದ್ರೆ ಅದು ಒಳ್ಳೆ ಬೆಳೆ ಬರ್ತದೆ, ಒಳ್ಳೆ ಫಲ ಬರ್ತದೆ. ಇವರು ಸಮಯಕ್ಕೆ ನಿಗದಿತ ಸಮಯದಲ್ಲಿ ಬೆಲೆ ಇದು ಬೀಜ ಗೊಬ್ಬರ ಸರಿಯಾಗಿ ಕೊಡಂಗಿಲ್ಲ. ಆದ ನಂತರ ರೈತರು ಪಾಪ ಲೇಟ್ ಆಗಿ ಬಿತ್ತನೆ ಮಾಡ್ತಾರ, ಸರಿಯಾದ ರೀತಿಯಿಂದ ಮಳೆಗಳು ಬರಂಗಿಲ್ಲ. ಆಮೇಲೆ ಅದಕ್ಕೆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ನಿಗದಿತ ಬೆಲೆ ಸಿಗಂಗಿಲ್ಲ. ಅನ್ಯಾಯಕ್ಕೊಳಗಾಗ್ತಾರೆ ರೈತರು. ಸೊ ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ಒಂದು ನಿಗದಿತ ಬೆಲೆಯನ್ನ ನಿಗದಿ ಮಾಡ್ರಿ. ಒಂದು ಸಮಯದಲ್ಲಿ ಬೀಜ ಗೊಬ್ಬರ ರೈತರಿಗೆ ಕೊಡ್ರಿ, ಒಂದು ಉನ್ನತ ಮಟ್ಟದಲ್ಲಿ ಕೊಡ್ರಿ. ಆಮೇಲೆ ಕೇಂದ್ರ ಸರ್ಕಾರದವರು ಒಂದ್ ಕೈಯಿಂದ ಕೊಡ್ತಾರೆ, ಒಂದ್ ಕೈಯಿಂದ ಕಿತ್ಕೊಂತಾರೆ. ಏನಾಗ್ಬಿಟ್ಟಿದೆ, ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಅಂತೇಳಿ 2,000 3,000 ಕೊಡ್ತಾರೆ. ಅವ್ರ ದುಪ್ಪಟ್ಟು ಹಣವನ್ನು ನಮ್ಮ ರೈತ ಕಡೆಯಿಂದ ಅವರು ಕಿತ್ಕೊಂತಿದ್ದಾರೆ. ಇವತ್ತು ಹಣಕಾಸು ಸಚಿವರು ನಮ್ಮ ಕರ್ನಾಟಕದಿಂದಲೇ ರಾಜ್ಯಸಭೆ ಸದಸ್ಯರಾಗಿ ಇವತ್ತು ಹಣಕಾಸು ಮಂತ್ರಿಗಳಾಗಿದ್ದಾರೆ. ಎಲ್ಲಾ ರೀತಿಯಿಂದಲೂ ಇವತ್ತು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ರೆ. ಇವತ್ತೇನು ನಾವು ರೈತರ ಪರ ಹೋರಾಟ ಮಾಡ್ತಾ ಇದೀವಿ. ಅವ್ರ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾಡುವಂತ ಹೇಳ್ತಾರೆ. ಇದು ರಾಜ್ಯ ಸರ್ಕಾರಕ್ಕೆ ಇದು ವಿಷಯ ಸಂಬಂಧನೇ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರದಿಂದ ಏನು ಪೂರೈಕೆ ಮಾಡ್ತಿದಾರ, ಆ ಪೂರೈಕೆಯನ್ನು ಮಾಡೋದನ್ನ ಇವತ್ತವರೆಗೂ ಸರಿಯಾದ ರೀತಿಯಿಂದ ಪೂರೈಕೆ ಮಾಡ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವು ರಾಜ್ಯ ಸಂಸತ್ ಭವನವನ್ನು ಮುತ್ತಿಗೆ ಹಾಕ್ತೇವೆ. ಯುವ ಕಾಂಗ್ರೆಸ್ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ. ನಾವು ಸಿರುಗುಪ್ಪ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ತಾಲೂಕು ಸಿರುಗುಪ್ಪ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ತೆಕ್ಕಲಕೋಟೆ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತೇನು ಕೇಂದ್ರ ಸರ್ಕಾರದ ವಿರುದ್ಧ ರೈತರ ರಸಗೊಬ್ಬರ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಿದೆ. ಇವತ್ತು 1,600 ರೂಪಾಯಿ, 1,650 ಇವತ್ತೇನು 1,650 ರೂಪಾಯಿ ಇದು ಕಳೆದ ವರ್ಷ
1250 ಇತ್ತು. ಇವಾಗ ರಸಗೊಬ್ಬರ ಇವತ್ತು ಕಾಂಪ್ಲೆಕ್ಸ್ 15 ರಸಗೊಬ್ಬರ ಬೆಲೆ 1250 ಇತ್ತು, ಇವತ್ತು 1650 ಆಗಿದೆ. ಅದೇ ರೀತಿ RCPF 15 1470 ಇತ್ತು, 1670 ಆಗಿದೆ. 16 ಎಫ್ಕೋ 10 26 ಕಳೆದ ವರ್ಷ 1470 ಇತ್ತು, ಇವತ್ತು 1775 ಆಗಿದೆ. ಅದೇ ರೀತಿ ಎಲ್ಲ ಬೆಲೆ ಏರಿಕೆ ಮಾಡಿಬಿಟ್ಟಾರೆ. ಇವತ್ತು ರೈತ ಬೆಳೆದ ಚೀಲ ಅದು ಕ್ವಿಂಟಲ್ 1600 ರೂಪಾಯಿ ಐತೆ, ಏನು ನೆಲ್ಲು ಇವತ್ತು ಅದೇ ರೀತಿ 1680 ಆಗಿದೆ. ಇವಾಗ ಏನು ಅನ್ಯಾಯ ಆಗಿದೆ, ಇದನ್ನೇ ಖಂಡಿಸಿ ಮೋದಿ ಸರ್ಕಾರ ರೈತರಿಗೆ ಬಹಳ ವಿರೋಧ ಮಾಡ್ತಿದೆ. ಆ ಸರ್ಕಾರ ನಮಗೆ ರೈತರಿಗೆ ಅನ್ಯಾಯ ಮಾಡ್ತಿದೆ. ಅದನ್ನ ಉದ್ದೇಶಿಸಿ ಇವತ್ತು ನಮ್ಮ ಸಿರುಗುಪ್ಪ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದನ್ನೇನು ರೈತರು ಬೆಳೆದ ಬೆಲೆಗೆ ಬೆಲೆ ಇಲ್ಲ. ಇವತ್ತು ಅವ್ರು ಮಾಡಿದ ಒಂದು 16 ಇದು ಕಾಂಪ್ಲೆಕ್ಸ್ ಬೆಲೆ ಜಾಸ್ತಿ ಆಗಿದೆ. ಅದನ್ನ ಖಂಡನೆ ಮಾಡ್ತಿದ್ದೀವಿ ಸಿರುಗುಪ್ಪ ತಾಲೂಕು ಯುವ ಕಾಂಗ್ರೆಸ್ ಇಂದ.